ಸಿಗ್ತಾವ. ಈಗ ಈ ಸತಿ ಇಲ್ಲಿ ಬಂದಿದೀವಿ, ಇನ್ ಮುಂದಿನ ವರ್ಷಕ್ಕೆ ಎಲ್ಲಿ ಕೂತ್ಕೊಳ್ತೀವ. ಮಳೆ ಮಳೆ ಚಳಿ ಮಳೆ ವ್ಯಾಪಾರ ಮಾಡೋ 20 ರೂಪಾಯಿ ಕಟ್ಟಲೇಬೇಕು ಸರ್. ನಾನೇನು ಬಾಳಣ್ಣಗೂ ಎದುರ್ಕೊಳ್ಳಿಲ್ಲ, ಮಾಮೂಲಿ ಮಾತಾಡ್ತೀನಿ. ನಮ್ಮ ಕಾನೂನು, ನಮ್ಮ ದುಡ್ಡು, ನಮ್ಮ ಸಾಮ್ರಾಜ್ಯ. ಯಾರಿಗೂ ಇಲ್ಲ. ಮಾಗಡಿ ತಾಲೂಕಲ್ಲಿ ಬೇರೆ ಕಡೆ ಆಗೋದೇನಾ, ಮಾಗಡಿಗಾಗಿಲ್ಲ. ಅಲ್ಲೇ ಊರಿ ಕಡೆ ಪಟ್ಟಿಂದನೇ ಬರ್ತೀವಿ, ಯಾರು ಜನ ಕಡಿಬೇಕಲ್ಲ. ನೀವ್ ಒಬ್ಳೆಯ ಹುಟ್ಟಿರೋದು ಮಾಗಡಿ ತಾಲೂಕು ಕಡಿತಾರೆ. ಅವ್ರಿಗೆ ಎದುರು ಮಾಡ್ತೇವೆ, ನಾವು ಕೊಡಬೇಡ, ನಮ್ಮ ಕೆಲಸ ನಾವು ಮಾಡ್ತೇವೆ. ಸತಿ ಕೇಳಿದ್ದೀವಿ ನಾವು, ಸುಮಾರು 20 ವರ್ಷದಿಂದ ಕೇಳಿದ್ದೀವಿ. 20 ವರ್ಷದಿಂದ ನಾವು ನಮ್ಗೇನು ಹೇಳಲೇ ಇಲ್ಲ. ಜಾಗ ಕಮ್ಮಿ ನೋಡ್ತಾ ಇದ್ದೀನಿ ಅಜ್ಜಿ. ಏನಿ ನಮ್ ಮಾಗಡಿ ತಾಲೂಕು ಹಿಂಗ ಆಗೋಗೋದಲ್ಲ, ಇದೇನು ಪುರಸಭೆನಾ ಇಲ್ಲ ಯಾರು ಬರಲ್ಲ, ರಸನೇ ಕುಡ್ಸಕ್ ಬರಲ್ಲ. ಈಗ ದುಡ್ಡು ಕೊಡ ಇಲ್ಲಿ ಮಾರ್ಕೆಟ್ ಅಲ್ಲಿ ಏನು ಪೆಂಡಾಲ್ ಹಾಕ್ಬಿಟ್ಟು ಕಿತ್ತೈತವೋ ಅದನ್ನ ಹೊಸ ಮಾರ್ಕೆಟ್ ಅಲ್ಲಿ ತಂದ್ಬಿಟ್ಟು ಹಾಕೋದು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಾಗಡಿ ಪಟ್ಟಣದ ತರಕಾರಿ ವ್ಯಾಪಾರಿಗಳ ಅವರ ಕಣ್ಣೀರು, ಅವರ ನೋವು, ಅವರ ದುಗ್ಮಾತೆಗಳನ್ನು, ಅವರ ಕಣ್ಣೀರು, ಅವರ ವ್ಯಥೆಯನ್ನು ನಮ್ಮ ಜೊತೆ ಹಂಚಿಕೊಂಡಂತಹ ದಿವಸ. ಮಾಗಡಿ ಪಟ್ಟಣದಲ್ಲಿ ಇಲ್ಲಿಯವರೆಗೆ ಯಾವುದೇ ಒಂದು ವ್ಯಾಪಾರಸ್ಥರಿಗೆ, ಅದು ರೇಷನ್ ಅಂಗಡಿ ಇರ್ಬೋದು, ತರಕಾರಿ ಇರ್ಬೋದು, ಕುರಿ ಮಾರ್ಕೆಟ್ ಇರ್ಬೋದು, ಕೋಳಿ ಇರ್ಬೋದು, ಯಾವುದೇ ಒಂದು ವ್ಯವಸ್ಥೆ ಅಂತ ಒಂದು ಪಟ್ಟಣದ ತಾಲೂಕುಗಳಲ್ಲಿ ಇದೆ. ಆದರೆ ದುರ್ದೈವ ಮಾಗಡಿ ಕ್ಷೇತ್ರದ ಯಾವುದೂ ಇಲ್ಲ. ಆದರೆ ಅಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹೇಳ್ತಾರೆ, ಮಾಗಡಿ ಅಭಿವೃದ್ಧಿಯನ್ನ ಕಂಡಿದೆ, ಜನರೆಲ್ಲ ಸುಭಕ್ಷಿತವಾಗಿದ್ದಾರೆ, ಅವರ ಆನಂದಕ್ಕೆ ಪಾರವೇ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಅದನ್ನ ನಾವು ಹೇಳಿದ್ರೆ ವಿರೋಧ ಅಂತ ಹೇಳಿ ಜನ ಹೇಳ್ತಾರೆ. ಜನರಿಗೆ ಏನು ಹೇಳ್ತಾರೆ, ಅವರ ಬಾಯಿಂದ ಅವರ ಮಾತನ್ನ ಜನಕ್ಕೆ ತಿಳಿಸುವ ಪ್ರಯತ್ನವೇ ನಮ್ಮ AKG TV 360 ಚಾನಲ್. ನೀವು ನೋಡ್ತಾ ಇದ್ದೀರಿ, ಇಲ್ಲಿಯವರೆಗೂ ರಸ್ತೆಯ ಬದಿಗಳಲ್ಲಿ ಟಾರ್ಪೋಲ್ಗಳನ್ನು ಕಟ್ಟಿ 10ಕ್ಕೆ 20, 10ಕ್ಕೆ 5, 6ಕ್ಕೆ 6 ಈ ಥರ ಅವರವರ ವ್ಯಾಪಾರಕ್ಕೆ ಅನುಗುಣವಾಗಿ ಅವರ ಜೀವನವನ್ನು ಸಾಗಲಿಸಲಿಕ್ಕೆ, ಅವರ ಸಂಸಾರವನ್ನು ತೂಗಿಸಲಿಕ್ಕೆ ಅವರು ಬೀಳುವಂಥ ಕಷ್ಟ, ಅವರ ನೋವು ನಾವು ಅವರಿಂದನೇ ಕೇಳೋಣ. ಏನೋ ಬಂದಿದೀವ, ನನ್ನ ಕೈಯಲ್ಲಿ ಸಹಾಯ ಮಾಡ್ಬೇಕು ಅಂತಲೇ ಬಂದಿದ್ದೀವಿ. ಈಗ ನಾನು ಮಾಡ್ಲಿಕ್ಕೆ ಏನು ಅಪೇಕ್ಷೆ ಪಟ್ಟಿಲ್ಲ. ಒಳ್ಳೇದಾಗಬೇಕು ಆದ್ರೂ ನಾವು ಮಾಡ್ಕೊಂಡು ಹೋಗೋದಕ್ಕೆ ಯಾರು ಏನು ನಮ್ ಹೊಟ್ಟೆ ಮಾಡ್ಬೇಕು, ನಾವ್ ತಗೋಬೇಕು. ನಾನು ಪ್ರಯತ್ನ ಮಾಡ್ಬೇಕು ಅನ್ನೋದು ಇದೆಯಮ್ಮ. ನೋಡೋಣ, ಅಧಿಕಾರಿಗಳು ಕೇಳ್ಬೇಕು, ಶಾಸಕರು ಮಾಡ್ಬೇಕು, ಯಾರಿಗೆ ಸಂಬಂಧಪಟ್ಟವನ್ನ ಏನಾದ್ರೂ ಒಂದು ಮಾಡ್ತಾರ ಇವಾಗ ಕೇಳೋಣ. ಯಾಕಂದ್ರೆ ಕೇಳಿ ಇನ್ನೇನಾಗಿದೆ ಮಾಗಡಿ ಕತೆ, ಯಾರು ಏನೂ ಕೇಳ್ತಿಲ್ಲ, ಸುಮ್ಕ ಕೊಡ್ತೀವಿ. ಹಳೆ ಮಾರ್ಕೆಟ್ ಮಾತಾಡ್ಸ್ಕೊಂಡು ಹೋದ್ರೆ ಕೆಂಪೇಗೌಡ ಸಿಗ್ತಾವ. ಈಗ ಈ ಸತಿ ಇಲ್ಲಿ ಬಂದಿದೀವಿ, ಇನ್ ಮುಂದಿನ ವರ್ಷಕ್ಕೆ ಎಲ್ಲಿ ಕೂತ್ಕೊಳ್ತೀವ ಗೊತ್ತಿಲ್ಲ ಸರ್. ಒಟ್ಟಲ್ಲಿ ನಮ್ಗೇನ್ ಹೇಳ್ತೀರಾ ಮಳೆ ಮಳೆ ಚಳಿ ಮಳೆ ವ್ಯಾಪಾರ ಮಾಡೋ 20 ರೂಪಾಯಿ ಕಟ್ಟಲೇಬೇಕು ಸರ್. ಅಂಗಡಿ ಬೇಕು ಅಂತ ಕೇಳೋ. ಇದೆಲ್ಲ ನೀವು ಕಟ್ಕೊಂಡ್ರದ 3 ತಿಂಗಳು ಬರಲ್ಲ ಸರ್. ಟಾರ್ಪಲ್ 1 ವರ್ಷ 1800 ರೂಪಾಯಿ 3 ತಿಂಗಳು ಬರಲ್ಲ.
ಮಳೆ ನೀರು ಮ್ಯಾಲೆ ಮಳೆ ಬಂದು ಜನ ಬರಲ್ಲ ಒಂದೇನಿಲ್ಲ ಒಳ್ಳೆ ಅಂಗಡಿ ಬೆಳಗ್ಗೆ ಬರ್ತೀವಿ ಏನೋ ಮಾಡಿ ಸರ್ ನಿಮ್ಮ ನೋಡೋಣ ಈಗ ನಾನು ಏನ್ ಮಾಡಿದ್ರು ಒಳ್ಳೇದೇ ಮಾಡಿದ್ದೀನಿ ಸರ್ ಮಾಡಿದ್ದೀನಿ ಇಲ್ಲ ಜೀವನ ಮಾಡ್ತಾರೆ ಸರ್ ಒಟ್ಟಲ್ಲಿ ಮಳೆ ಹೋದ್ರೆ ಮಳೆ ಹೋದ್ರು ಕೊಟ್ಕೊಂಡು ಹೋದ್ರು ಬೆಳೆ ಎಲ್ಲ ಹಾಳಾಗೋದ್ರು ಮಾಡ ಆಯ್ತಿದ್ರೆ ಎಲ್ಲ ತುಂಬ್ಕೊಂಡು ಬಡ 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 ಬಣ್ಣ ಎಲ್ಲಿಗೆ ಇಕ್ತೀರಿ ಎತ್ತಿ ಇದಕ್ಕೆ ಇಕ್ಕಬೇಕು ಸರ್ ಇದೆಲ್ಲ ಕೊಚ್ಕೊಂಡು ಅಲ್ಲಿ ನೋಡಲ್ಲಿ ನೋಡ್ಕೊಂಡೈತೆ ಈಗ ಬಂದಿದ್ದು ನೀರಿಗೆ ಬರ್ತದ ಅಲ್ಲಿ ಒಯ್ದಿದೀವ ಫ್ರೆಂಡ್ಗೆ ಎಲ್ಲ ಹೊಂಟೈತೆ ಮೋರಿ ಕ್ಲೀನ್ ಮಾಡಲ್ಲ 5 ಗಂಟೆಗಳಲ್ಲಿ ಇವ್ರು ಅಂತಿರ್ತಾರೆ ಸೊಳ್ಳೆ 5 ಗಂಟೆ ಮೇಲೆ ಕುತ್ಕೊಂಡು ವ್ಯಾಪಾರ ಮಾಡೋದು ಆಮೇಲೆ ಮೋರಿ ನೀರು ಬರ್ತದೆ ಇದು ಒಳಸಾರಿ ವಾಸಿ ಎಂಟೆಂಟು ವಾಸಿ ನಾಷ್ಟ ತಿನ್ನಕಲ್ಲ ಊಟ ತಿನ್ನಕಲ್ಲ ಆಯ್ತವ ನಿಮ್ ಕಷ್ಟಕ್ಕೆ ಏನಾದ್ರು ನನ್ಕ ಒಂದ್ 2 ವರ್ಷ ಮಾಡಕ್ ಸಾಧ್ಯ ಇದ್ರೆ ಖಂಡಿತ ಮಾಡ್ಕೊಡಿ ನೀರ್ ಬರೋದಕ್ಕೆಲ್ಲ ಕಟ್ಕೊಂಡ್ಬಿಟ್ಟಿದ್ಯಾ ಮುಂಚೆ ಹಿಂಗೆ ಇದೆ ನೀರ್ ಬಂದಾಗ ತರಕಾರಿ ಗಿರ್ಕಾರಿ ಎಲ್ಲ ನಾನೇನ್ ಬಾಲಣ್ಣಗೂ ಎದ್ರಕೊಳ್ಳಿಲ್ಲ ಮಾಮೂಲಿ ಮಾತಾಡ್ತೀನಿ ನಮ್ ಕಾನೂನು ನಮ್ ದುಡ್ಡು ನಮ್ ಸಾಮ್ರಾಜ್ಯ ಅದ್ರದ್ದು ಹಿಂಗೆ ಐತೆ ಇಲ್ಲ ಇವಾಗ್ಲೇ 15 ದಿನ ಹಾಕೊಂಡಿದ್ದು ಮುಂಚೆ ಹಿಂಗಿದೆ ನೀರ್ ಕೊಟ್ಟಿರೋದು ನಾನಂತ ಹಂಗೂ ನಾನೇ ಮಾಡ್ಕೊಂಡು ಇವಾಗ ಒಂದ್ 15 ದಿನ ಆಯ್ತು ನಾನೇನ್ ನೋಡೇ ಇರ್ಲಿಲ್ಲ ಆಗ್ಲವ ಒಂದ್ ಏನೋ ಸುಮ್ನೆ ಒಂದ್ ಮಾರ್ಕೆಟ್ ಅಲ್ಲಿ ಹಂಗೆ ಹೋಗೋಣ ನೆಕ್ಸ್ಟ್ ಹೆಂಗೋ ಕೊಟ್ಬಿಟ್ಟು ರೈಟ್ ಮಾಡ್ಕೋಬೇಕು ಕೊಟ್ಕೊಂಡು ದೊಡ್ಡವರು ಮಾಡ್ಬೇಕು ಯಾರನ್ನ ಮಾಡ್ಕಾದವ್ರಿಗೆ ಕಣವ ನಾನು ಇವತ್ತು ಬೆಳಿಗ್ಗೆ ಬಂದಿರೋದು ಏನೇನು ಸಮಸ್ಯೆಗಳು ನಾನು ಎಲ್ಲಿವರೆಗೂ ಬಂದಿರ್ಲಿಲ್ಲ ಏನೋ ರಾಜಕಾರಣ ಮಾಡ್ಕೊಳ್ಳಿ ನಮ್ಗೆಲ್ಲ ಅದೇ ಯಾರಿಗ ಏನು ಅನುಕೂಲ ಆಗ್ತಿಲ್ಲ ಯಾರಿಗೂ ಇಲ್ಲ ಮಾಗಡಿ ತಾಲೂಕಲ್ಲಿ ಬೇರೆ ಕಡೆ ಆಗದೇನಾ ಮಾಗಡಿಗೆ ಆಗಿಲ್ಲ ಇದು ನಮ್ಮಲ್ಲಿರುವಂತ ಇವತ್ತಿನ ಸಮಸ್ಯೆ ಎಲ್ಲಾ ಸಭೆಗಳು ಸೇರಿ ಎಲ್ಲ ಒಗ್ಗಟ್ಟು ಸೇರಿದ್ರೆ ಮಾಡ್ಬೋದು ಬಂದು ಆ ಕಾರ್ ಇಟ್ಬಿಟ್ಟಿದ್ರು ನೋಡಾಗ ಅಲ್ಲಿ ನಾವು ಓಡ್ಬಂದೆ ಅದು ಇರಪ್ಪ ಜೀವನ ಮಾಡಕ್ ಒಂದು ಬಾಗಡಿಲಿರೋ ಇದು ಒಂದ್ ಜಾಗ ಅಂತ ಮಾರ್ಕೆಟ್ ಅಲ್ಲ ಮೊದ್ಲೇಲಿ ಇದ್ರಿಂದ ಇದ್ರ ಮೊದಲಿಂದನು ಇಲ್ಲಿಗೆ ಅದ್ರೊಳಗೆ ಮಾಡ್ಬೋದು ನಾವು ಅಲ್ಲ ಊರಿ ಕಡೆ ಪಕ್ಕದಿಂದನೇ ಬರ್ತೀವಿ ಯಾರು ಜನ ಕಡಿಬೇಕಲ್ಲ ನೀವ್ ಒಬ್ಳೆಯ ಮಾಡ್ತಾರ ಕಡಿತಾರೆ ಅವ್ರಿಗೆ ಎದುರು ಮಾಡ್ತೇವೆ ನಾವು ಕೊಡಬೇಡ ನಮಗೆ ಕೆಲಸ ನಾವು ಮಾಡ್ತಾರೆ ನೀವ್ ಒಬ್ಳೆಯ ಮಾಡ್ತಾರ ಕಡಿತಾರೆ ಅವ್ರಿಗೆ ಎದುರು ಮಾಡ್ತೇವೆ ನಾವು ಕೊಡಬೇಡ ನಮಗೆ ಕೆಲಸ ನಾವು ಮಾಡ್ತಾರೆ ಏನ್ ಮಾಡೋದು ಜಾಗಕ್ಕೆ ಜಾಗಕ್ಕೆ ಅದೇ ನೋಡ್ತಾ ಇದ್ದೀನಿ ಅಜ್ಜಿ ಏನಿ ನಮ್ಮ ಮಾಗಡಿ ತಾಲೂಕಿಂದ ಆಗೋಗೋದಲ್ಲ ಇದೇನು ಪುರಸಭೆನ ಇಲ್ಲ ಅಂತ ಕೇಳಿ ಮರ್ಯಾದ ಉಳಿಸೋದ ಅಂತ ಅಂತಾನೆ ಅದಕ್ಕೆ ಇವತ್ತು ಬಂದಿದ್ದೀನಿ ಎಲ್ಲರನ್ನು ಮಾತಾಡ್ಸ್ಬೇಕು ಏನ್ ನಿಮ್ ಸಮಸ್ಯೆ ಏನು ಅಂತ ಕೇಳಕ್ಕೆ ಎಲ್ಲ ನಾವು ಚೆನ್ನಾಗಿದ್ದಾಗ ಒಂದೇ ಮಾಡ್ಬೋದು ಹಿಂಗ್ ಇಟ್ಟಾಡ್ಕೊಂಡು ಹೋದ್ರೆ ಏನ್ ಮಾಡಂದ್ರ ದಿನ ಸೊಪ್ಪು ಎಷ್ಟು ಮಾಡ್ದು ಎಷ್ಟು ಮಾಡ್ದು ಕೊಟ್ಕೊಳ್ಳೋದು ಕೂತ್ಕೊಂಡು ಮಾರೋದು ನೀವು ಕೊಡ್ಕೊಳ್ಳೋದ ಎಲ್ಲ ನನ್ ಬೆಳೆಯಕ್ ಆಯ್ತದ ಇದೆಲ್ಲ ಸೊಳ್ಳೆ ಅಲ್ಲ ನೀರು ಕಲಿಜತ್ತಲ್ಲ ಗಲೀಜ್ ಆಗುತ್ತದ ಏನ್ ಮಾಡ್ತಾರೆ ಕೇಳೋರು ಹೇಳೋರಿಲ್ಲ ಏನ್ ಮಾಡೋದು ಶಾಸಕರಿಗೆ ಪುರಸಭೆಯವ್ರಿಗೆ ಕೇಳ್ಬೇಕು ಅಧಿಕಾರಿಗಳಿಗೆ ಯಾರು ಬರಲ್ಲ ರಸನೇ ಕೊಡ್ಸಕ್ ಬರಲ್ಲ ಈಗ ದುಡ್ಡು ಕೊಡಕ್ಕೆ ದುಡ್ಡು ಮಾತ್ರ ಬರ್ತಾರೆ ಅದು 15 ರೂಪಾಯಿ ಕೊಟ್ಬಿಡ್ಬೇಕು ಲೈಟ್ 15-20 ಕೊಟ್ಬಿಡ್ಬೇಕು ಸೊಳ್ಳೆನ ಕಟ್ಸ್ಕೋ ಏನಾದ್ರು ಮಾಡ್ಕೋ ಕೊಡ್ಲಿಲ್ಲ ಅಂದ್ರೆ ಬೈಕ್ ಬೊಗಳ ಎತ್ಕೊಂಡೋಗ್ ಮನೆಗೆ ಮಾರೋದೇ ಬೇಡ ನೀವು ಏನಪ್ಪಾ ಹೆಂಗೈತೆ ಬಿಸ್ನೆಸ್ ಮೇಲೆ ಕೆಟ್ಟು ಬರ್ತಾನೆ ಹೌದಾ ಪರ್ಮಿಷನ್ ಇಲ್ಲ ಎತ್ತಬೇಕು ದಿನ ದುಡ್ಡು ಮಾತ್ರ ಕಟ್ಟಬೇಕು ಅದೇ ಕಮ್ಮಿ ಅವಲ್ಲ ಹೆಂಗೆ ನೀವು ಹೆಂಗ್ ಕಟ್ತೀರಾ ಅವಕ್ಕೆಲ್ಲ ಹೆಂಗ ಕಟ್ತೀರಾ ಹೌದಾ ಎಷ್ಟು ತಾಯಿ ಕಟ್ಟೋದು 20 ಕಟ್ತೀರಾ ಈ ಸೆಟ್ಟು ನೀವೇ ಹಾಕೊಂಡಿದ್ದೀರಾ ಮಳೆ ಬಂದ್ರೆ ಇದೆಲ್ಲ ಕೊಟ್ಕೊಂಡು ಹೋಗಲ್ವ ಈ ಕಟ್ಟೆ ನೀರಿನ ಕಟ್ಟೆ ಇದು ಸೇಫ್ ಸೈಡ್ ಮಾಗಡಿ ಪುರಸಭೆಯಲ್ಲಿ ನೋಡಿ ವ್ಯಾಪಾರ ಇಲ್ಲ
ಖಾಲಿ ಇದೆ, ಇಲ್ಲಿ ಬಂದು ಕೂತ್ಕೊಂಡ್ರೆ 75 ರೂಪಾಯಿ 15 ರೂಪಾಯಿ ಕಟ್ಲೇಬೇಕು. ಇದು ಮಾಗಣ ಪರಿಸ್ಥಿತಿ ನೋಡಿ. ಇದು ನೋಡಿದ್ರೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಿಲ್ಲ. प्रभु हे हरि राम कृष्ण जगन्नाथ प्रेमानंद ये क्या हुआ? ಅದು 20 ರೂಪಾಯಿ ಪ್ಯಾಕೆಟ್, 40 ರೂಪಾಯಿ ಪ್ಯಾಕೆಟ್, 60 ರೂಪಾಯಿ ಪ್ಯಾಕೆಟ್ ಆ ಥರ. ಬಡವರಿಗೆ 100 ರೂಪಾಯಿ 5 ಥರ ಕಾಳುಗಳು ಸಿಗ್ತವೆ. ನೀವೆಲ್ಲ 10 ರೂಪಾಯಿ ಇದೆ. ಇವೆಲ್ಲ ಅಂಗಡಿಗಳು 10 ರೂಪಾಯಿ ಕೇಳೋಕ್ಕಾಗಲ್ಲ, ಅದಕ್ಕೋಸ್ಕರ ವ್ಯಾಪಾರ ಆಗುತ್ತಾ? ಅದೇ ಇರೋದಕ್ಕೆ ತೊಗೊಳಕ್ಕೆ ತೊಂದರೆ. ಮಳೆ ನೀರು ಬಂದರೆ ಇಲ್ಲಿಂದ ನೀರು ಬರ್ತದೆ. ನೀರು ಬಂದ್ರೆ ಬಸ್ ಸ್ಟ್ಯಾಂಡ್ ನೀರೆಲ್ಲ ಈ ಕಡೆ ಬಿಟ್ಟಿದ್ದಾರೆ. ಬಸ್ ಸ್ಟ್ಯಾಂಡ್ ನೀರೆಲ್ಲ ಇಲ್ಲೇ ತುಂಬಿರ್ತದೆ, ಅಂದ್ರೆ ಒಳ್ಳೆ ತರ ಆಯ್ತದೆ. ಹೌದಾ? ನೀರ್ ಪೂರ್ತಿ ಬಂತು ಅಂದ್ರೆ ಒಂದ್ ಹಳ್ಳಕ್ ನೀರ್ ಬಂತು ಬೇಕಾ? ಬಸ್ ಸ್ಟ್ಯಾಂಡ್ ನೀರು ಇಲ್ಲಿಗೆ ಬರ್ತದೆ. ಇದಕ್ಕೆ ಮೋರಿ ಮಾಡಿಲ್ವಾ? ವ್ಯವಸ್ಥೆ ಇಲ್ಲ, ಏನು ವ್ಯವಸ್ಥೆ ಇಲ್ಲ. ಮಾರ್ಕೆಟ್ ಅಲ್ಲಿ ಕೂತ್ಕೊಳ್ಳೋದು ಏನು ಅನುಕೂಲ ಇಲ್ಲ. ಬಾತ್ರೂಮ್ ಗಿತ್ರೂಮ್ ದೇವಸ್ಥಾನ ಕಾಂಪೌಂಡ್ ದೇವಸ್ಥಾನ ಕಾಂಪೌಂಡ್ ಎಲ್ಲ ಸೀದಾ ಹೋದೆ. ಆ ಕಾಂಪೌಂಡ್ ಅಲ್ಲಿಂದ ಏನು ಹಸಿ ನೀರು ಬರಲ್ಲ. ಹೇಳಿ ನಾವು ಸುಳ್ಳು ಈ ಸೇತುವೆ ಮೇಲಿಂದ ಒಳ ಬರ್ತದೆ. ಪ್ರತಿಯೊಂದು KSRTC ಎಷ್ಟು ನೀರು ಬರ್ತದೆ ಅದೆಲ್ಲ ಈ ಕಡೆ ಅದಕ್ಕೆ ಇವೆಲ್ಲ ಹೈಟ್ ಮಾಡಿ ಇಟ್ಕೊಂಡಿರೋದು. ಸ್ವಲ್ಪ ಇಲ್ಲ ನೆಂದೋಗ್ಬಿಟ್ರೆ ಕಾಳುಗಳೆಲ್ಲ ಹೋಗ್ಬಿಡ್ತಲ್ಲ, ಅದಕ್ಕೆ ಸ್ವಲ್ಪ ಹೈಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನೀರ್ ಬಂತು ಅಂದ್ರೆ ನಾವು ಅಂಗಡಿ ಎತ್ತಿದ್ರೆ ಇಲ್ಲ ಬಂದ್ರೆ ಇಷ್ಟು ವರ್ಷ ಮಾಡಿದ್ರಲ್ಲ ನೀವು, ಇಲ್ಲಿ ಬಂದು ಶಾಸಕರಿಗೆ ಆಡಳಿತ ಮಾಡ್ತಾ ಅವ್ರಿಗೆ ಯಾಕೆ ನೀವು ಒಂದು ಜಾಗ ಮಾಡ್ಕೊಂಡಿದ್ದು ಕೇಳ್ಬಾರ್ದು? ಸತಿ ಕೇಳಿದ್ದೀವಿ ನಾವು, ಸುಮಾರು 20 ವರ್ಷದಿಂದ ಕೇಳಿದ್ದೀವಿ. 20 ವರ್ಷದಿಂದ ನಾವು ನಮ್ಗೇನು ಹೇಳಲೇ ಇಲ್ಲ. ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಮಾಡ್ಕೊಟ್ಟಿಲ್ಲ. ಹೌದಾ? ನೀವೆಲ್ಲ ಒಂದು ಸೈನ್ ಹಾಕೊಡ್ತೀರ, ನಾನು ಮಾತಾಡ್ತೀನಿ. ಹಾಕ್ತಿವಿ ಸೈನ್ ಹಾಕಕ್ಕೆ ಸೈನ್ ಹಾಕಕ್ಕೇನು ಹಾಕ್ತಿವಿ. ಹಾಕಿ ನಿಮ್ಮ ಕುಂದುಕೊರತೆ ಕೊಡಿ. ನಮ್ಗೆ ಕಾಡಿನ ಪ್ರಕಾರ ನಮ್ಗೆ ಜಾಗ ಕೊಡ್ಲಿ. ನೀವು ಕುಂದುಕೊರತೆ ನಾನ್ ಕೇಳ್ತೀನಿ, ನೀವು ಕೇಳಕ್ಕಾದ್ರೆ ನಾನ್ ಕೇಳ್ತೀನಿ. ನೀವು ಏನಂದ್ರೆ ಎಲ್ಲ ಬಂದು ಹೌದು ನಮಗಿಲ್ಲ ಅನಾನುಕೂಲ ಅಂತ ನೀವು ಸೈನ್ ಹಾಕ್ತೀರಾ? ಆಯ್ತು, ನಾನು ಬರ್ತೀನಿ. ಎಲ್ಲರೂ ತಗ ನೀವು ಒಬ್ಬರೇ ಅಂತಲ್ಲ, ಎಲ್ಲ ಕೊಟ್ರೆ ನಿಮ್ಮ ಪರವಾಗಿ ನಾನು ಹೋರಾಟ ಮಾಡ್ತೀನಿ. ಮೂರ್ ಗಂಟೆ ರಾತ್ರಿಗೆ ತಿರ್ಗಾ ಅಲ್ಲೇ ಹೋಗಿರ್ತಾರೆ. ತಿರ್ಗಾ ಅಲ್ಲೇ ಇಟ್ಕೊಂಡವ್ರೆ. ಸಪ್ಪಿನ ಜನ ಎಲ್ಲ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾವು ಮೊದಲು 3 ಗಂಟೆ 2 ಗಂಟೆ ರಾತ್ರಿ ಬಂದು ವ್ಯಾಪಾರ ಮಾಡ್ತಿದ್ವಿ. 20 ದಿನ ಹೋದ್ಮೇಲೆ ಎಲ್ಲ ಕೋಟೆಗೆ ಹೋಗ್ಬೇಕು. ಹೌದಾ? ಅಂಗಡಿಗಳು ಹೊಡಿತಾರೆ. ಇದು ಇಲ್ಲಿ ಬರುತ್ತೆ ಅಂಗಡಿ. ಅವ್ರೆಲ್ಲ ಇಲ್ಲೇ ಬಂದ್ರೆ ಎಲ್ಲರಿಗೂ ವ್ಯಾಪಾರ ಆಗುತ್ತೆ. ಈಗ 3 ಮಾರ್ಕೆಟ್, ಈಗ ಅವರು ಅಲ್ಲಿ 4 ಅಂಗಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ರು ಒಂದೇ ಮನೆ 4 ಅಂಗಡಿ. ಅಲ್ಲಿ ಸಪ್ಪಿಂದ ಅಲ್ಲಿ, ಇಲ್ಲಿ ಕೂತಿರೋರು ಇಲ್ಲಿ ಅಷ್ಟೇ. ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಕೊಡ್ಬೇಕು. ಎಲ್ಲಾರು ಒಂದೇ ತಗೊಂಡ್ರೆ ಒಳ್ಳೆ ವ್ಯಾಪಾರ. ಮಾಡೋಣ. ವ್ಯಾಪಾರ ಇಲ್ಲ. ಕೇಳ್ಬೇಕಲ್ವಾ? ಹೋಲಿ ಎಲ್ಲರೂ ಬರ್ಕೊಡ್ತೀರ ಕೇಳ್ತೀನಿ ನಾನೇ. ಹಿಂದೆ ಆಗಿದ್ ಬೇಡ, ನಾನ್ ಹೇಳ್ತಾ ಇದ್ದೀನಿ. ನೀವೆಲ್ಲ ಅಂಗಡಿಯವ್ರು ಬರ್ಕೊಡ್ತೀರ, ನಾನ್ ಕೇಳ್ತೀನಿ. ಎಲ್ರು ನಾನೇ ಬಿಟ್ಕೊತೀನಪ್ಪ. ನೀವೆಲ್ಲ ನಿಮ್ ಕಂಪ್ಲೇಂಟ್ ಬರೆದ್ರೆ ನಾವು ಅಧಿಕಾರಿಗಳನ್ನ ಯಾರನ್ನ ಕರೆಬೇಕು ಕರೆದು ಇದು ಪರಿಹಾರ ಏನ್ ಕೊಡ್ತೀರ ಅಂತ ನಾನು ವಾದ ಮಾಡ್ತೀನಿ. ಅಲ್ಲಿ ಇಲ್ಲಿಂದ ಅಲ್ಲಿ ಎತ್ತಿ ಬೇರೆ ಕಡೆ ಈಗ ಎಲ್ಲ ಎತ್ತೆತ್ತಿ ಹಾಕಿ ಅದಾಗೋಗಿದೆ. ಅದನ್ನ ಶಾಸಕ ನೆಲೆ ಕೊಡ್ತೀರಾ ಇಲ್ಲ ಎತ್ತೆದ್ ಬಿಸಾಕ್ತೀರ ಅಂತ ಕೇಳಕ್ ನಾನು ಇದ್ದೀನಿ. ನೀವು ಸೈನ್ ಹಾಕ್ಬಿಟ್ಟು ನಮ್ ಕಷ್ಟ ಅಂತ ಹೇಳ್ತೀರಾ? ಅದನ್ನೇ ನಾನೊಬ್ಬ ಹೇಳ್ತೀನಿ. ಎಲ್ರು ನಾ ಹೇಳ್ಕೊಂಡ್ ಎಲ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾರ್ಕೆಟ್ ಹೆಂಗೈತಿ ಹೇಳ್ತಾ ಇರೋ ಸರ್ ನೋಡೋಣ. ಮಾರ್ಕೆಟ್
ಏನಿಲ್ಲ ನಳ್ಳಿಲ್ಲ, ದುಡ್ಡು ಮಾತ್ರ ಕೊಡ್ಬೇಕು. ಇವರೇ ರೆಡಿ ಮಾಡ್ತಾರೆ. ಏನ್ ಮಾಡ್ತಾರೆ? ಒಳದಾಗ್ಬಿಟ್ಟು ಏನ್ ಮಾಡ್ತಾರೆ? ಗೊತ್ತಿಲ್ಲ. ಬಿಲ್ಡಿಂಗ್ ಕಟ್ಬಿಟ್ಟು 2 ಸಾವಿರ ಅಲ್ಲಿ ಮಾಡಿಬಿಟ್ಟು ಎಲ್ಲರೂ ಬಾಡಿಗೆ ಕೊಡ್ತೀವಿ ಅಂತ ಹೇಳೋದು. ಏನ್ ಎಷ್ಟು ಮೀಟರ್ ಕೊಡ್ಬೇಕಲ್ಲ? ನಿಮ್ಗೆ ಏನ್ ಮಾಡ್ತಾರೆ? ಕೊಡ್ಬೇಕು ಅಂತ ಕೊಡ್ಬೇಕಲ್ಲ, ಏನೂ ಇಲ್ಲ. ಹೊಡೆದು ಹಾಕ್ಬೇಕು. ಯಾರು ಕೇಳಂಗಿಲ್ಲ. ಅದೇ ನಿಮ್ಮಂತ ಪುಣ್ಯಾತ್ಮರು ಕೇಳ್ಬೇಕು. ಕೇಳ್ತೀವಪ್ಪ, ನೀವೆಲ್ಲ ಸೈನ್ ಹಾಕೊಟ್ರೆ ಕೇಳ್ತೀವಿ, ನಿಮ್ ಜೊತೆ ಬರ್ತೀವಿ, ನಿಂತ್ಕೋತೀವಿ. ನನ್ಗೇನ್ ಸ್ವಾರ್ಥ ಇಲ್ಲ ಇವ್ರೆ, ನಾನೇನ್ ರಾಜಕಾರಣದ ಬೇಕಿಲ್ಲ. ನಾವೇನು ಅಂದ್ರೆ ಈ ಮಣ್ಣಲ್ಲಿ ಹುಟ್ಟಿದೀವಿ, ಒಂದ್ ಸೇವೆ ಆಗ್ಲಿ ಅನ್ನೋದು. ನೋಡಿ, ಕೋಟೆ ಮುಚ್ಚಿದ್ರು, ಬಂದು ನಾನೆಲ್ಲ ಸ್ಟ್ರೈಕ್ ಮಾಡ್ದು, ಇವಾಗೆಲ್ಲ ಕಸ ಕೇಳ್ತಾವ್ರೆ, ಮುಂದಕ್ಕೆ ಏನೋ ಒಂದ್ ಆಯ್ತದೆ. ಈಗೇನೋ ಒಂದೊಂದು ನೀವು ಕಂಪ್ಲೇಂಟ್, ನಾನು ಇವಾಗ ಯಾಕೋ ಅದಕ್ಕೋಸ್ಕರನೇ ಬಂದೆ. ಏನ್ ಹಿಂಗಾಗೋಗ್ ಮಾಡಿ ಯಾರು ಕೇಳಿ ಅನ್ನೋದು ಯಾರು ಕೇಳ್ತಾರೆ ಅನ್ನೋ ಪ್ರಶ್ನೆ ಉದ್ಭವದಾಗ ನಾನೇ ವಾಪಸ್ ಬಂದು ಅದಕ್ಕೆ ಏಕ ಕೇಳ್ಕೊಂಬಂದೆ. ಸಾಕಷ್ಟು ಸಮಸ್ಯೆ, ತರಕಾರಿ ಗಿರ್ಕಾರಿ ಎಲ್ಲ ಮಳೆ ಬರೋ ಕೊಚ್ಕೊಂಡು ಹೋಯ್ತು ಬರೋದು. ನೋಟಿಸ್ ಕೊಡೋದು, ನೋಟಿಸ್ ಸುಮಾರು ಕೊಡ್ತಾರೆ. ಕೊಡಿ, ವಾಟ್ಸಪ್ ಕೊಡಿ. ಇದು ಏನಾಗುತ್ತೆ ಈಗ ಹೊಸ ಅಂಗಡಿಗಳು, ಆ ಕಡೆ ಅಂಗಡಿಗಳು ಐತದೆ, ಅದನ್ನ ನಾವು ಅಗ್ರಿಮೆಂಟ್ ಮಾಡ್ಕೊಡ್ಬೇಕಂತೆ ಸರ್. ನಾವು ಅಂಗಡಿ ಖಾಲಿ ಮಾಡ್ಕೊಡೋದಲ್ಲೇ ಅವ್ರಿಗೆ ಅಗ್ರಿಮೆಂಟ್ ಅಂತ ನೋಡ್ರಪ್ಪ, ನಮ್ಮ ಅಡ್ವಾನ್ಸ್ ಕೊಡಿ, ಅಂಗಡಿ ಖಾಲಿ ಮಾಡ್ಕೊಡ್ತೀವಿ, ಆ ಥರ ಎಲ್ಲ ಬಂತೆ. 100 ರೂಪಾಯಿ ಚಾಪ್ ಹಾಕೋದು ಎಲ್ಲ ಇದು ಅದನ್ನ ಕೊಟ್ಟಿದ್ದಾರೆ. ಇದನ್ನ ತುಂಬ ಕೊಟ್ಟರೆ ನಮ್ಗೆ ಅಡ್ವಾನ್ಸ್ ಕೊಡ್ತಾರಂತೆ. ನಾವು ಆ ರಸೀದಿಗಳು ಹಳೆವು ಕಳೆದ್ಬಿಟ್ಟು ನೋಡಿ, 30 ಅಂಗಡಿಯನ್ನು ಹರಾಜು. ಇವಾಗ ಅಂಗಡಿ ಯಾವುದು ಖಾಲಿ ಮಾಡಿದ್ರೆ ಹರಾಜು ಹೆಂಗಣ ಮಾಡೋಕ್ಕಾಗಲ್ಲ. ಅಂಗಡಿ ಖಾಲಿ ಮಾಡಿ ಖುಲ್ಲಾ ಮಾಡಿಸ್ತಾನೆ ಹರಾಜು ಮಾಡ್ಬೇಕಲ್ವ. ಕಾನೂನು ಏನಿಲ್ಲ, ಎಲ್ಲ ಹಂಗಂಗೆ ಅವ್ರೆ ಅಂಗಡಿಗಳು. ಇನ್ನೊಂದು 10 ಅಂಗಡಿ, ಆ ಕಡೆ ಒಂದು 20, ತಾಲೂಕು ಆಫೀಸ್ ಹತ್ರ 100, ಒಳಗಡೆಗೆ 100, ಆಮೇಲೆ ಅಲ್ಲಿ ಸೀತಾರಾಮರ್ ಬಿಲ್ಡಿಂಗ್ ಹತ್ರ 100 ಐತಲ್ ಸರ್. ಅಲ್ಲಿ 2, 3 ಅಂಗಡಿ ಹೊಡೆದಾಕವ್ರೆ. 3 ಇರ್ತದೆ ಅಷ್ಟೇ. ಖಾಲಿ ಮಾಡಿಸಿಲ್ಲ, ಏನಿಲ್ಲ, ಹರಾಜು ಮಾಡ್ತೀವಿ 22ಕ್ಕೆ. ಇದು ಕೇಳಿದ್ದಕ್ಕೆ ಇದು ಡೆಮಾಲಿಷ್ ಮಾಡ್ತಾರೆ. ಹೇಳಿದ್ದಕ್ಕೆ ಏನಂದ್ರು, ಅವರಿಗೆ ಆದರೆ ಅವರಿಗೆ ಕೊಡ್ತೀವಿ, ಇಲ್ಲ ಅಂದ್ರೆ ಯಾರು ಕೂಗ್ತಾರಲ್ಲ ಅವ್ರಿಗೆ ಖಾಲಿ ಮಾಡಿಸ್ಕೊಡ್ತೀವಿ. ಸ್ಥಳೀಕರಿಗೇನು ಆದ್ಯತೆ ಇಲ್ಲ ಅಂತ ಇಲ್ಲ. ಹಾಗೆ ಹೊಸ ಮಾರ್ಕೆಟಿನ ಅಂಗಡಿಗಳ ಅಧ್ವಾನದ ನಮ್ಮ ಮಾಗಡಿ ಪುರಸಭೆ ಯಾವ ಅಂತ ಹೊಸ ಅಂಗಡಿ 1.5 ವರ್ಷ 2 ವರ್ಷ ಆಗಿದೆ. ಇಲ್ಲೆಲ್ಲ ಕಸ ತುಂಬಿದ್ದಾರೆ, ಈರುಳ್ಳಿ ಎಲ್ಲ ಅಲ್ಲೇ ಬಂದ್ಬಿಟ್ಟಿದೆ. ಇವೆಲ್ಲ ಗಲೀಜ್ ಬಿಟ್ರೆ ಬೇರೆ ಏನಿಲ್ಲ. ಈ ಥರ ಇಲ್ಲಿ ಮಾರ್ಕೆಟಲ್ಲಿ ಏನು ಪೆಂಡಾಲ್ ಹಾಕ್ಬಿಟ್ಟು ಕಿತ್ತೋಯ್ತವೋ ಅದನ್ನು ಹೊಸ ಮಾರ್ಕೆಟಲ್ಲಿ ತಂದ್ಬಿಟ್ಟು ಹಾಕೋದು. ನಮಸ್ಕಾರವ. ಏನ್ರ ಒಬ್ರು ಇಲ್ವಲ್ಲ ಅಂಗಡಿಲಿ? ಅಂಗಡಿ ಚಿಕ್ಕದನ್ನ ಯಾರು ಕೂತ್ಕೊಳ್ಳೋಕೆ ಆಗಲ್ಲ. ಇದು ಒಬ್ರು ಕೂತ್ಕೊಂಡ್ರೆ ಆ ಕಡೆ ಒಂದು ವ್ಯಾಪಾರ ಮಾಡ್ತಾರೆ, ಎಲ್ಲ ಇದೆಲ್ಲ ಒಂದೈದು ಆಗಲ್ಲ. ಕೆಳಗಡೆ ಇದ್ರು ಕರೆಕ್ಟ್ ಆಯ್ತು ಜಾಗ. ಇದು ಸುಮ್ಮನೆ ಕಟ್ಟಿರೋದು ವೇಸ್ಟ್ ಸರ್. ಹೌದಾ? ಅದು ವ್ಯಾಪಾರಕ್ಕಾರು ಬರಲಿಲ್ಲ, ಯಾರು ಬಂದಿಲ್ಲ. ಕಟ್ಟಿ ಓಪನ್ ಆಗಿದ್ದು ಯಾರು ಬಂದಿಲ್ಲ. ಎಷ್ಟು ವರ್ಷ ಆಗಿದೆ ಕಟ್ಟಿ? ಆಗಲೇ 2-3 ವರ್ಷ ಆಯ್ತು ಅದನ್ನು. ಯಾರು ಬಂದಿಲ್ಲ, ಒಬ್ಬರು ಬಂದಿಲ್ಲ. ಮತ್ತೆ
ಮತ್ತೆ ಸರ್ಕಾರದ ದುಡ್ಡು ಮತ್ತೆ ಸಮಯ ಜಾಗ ಎಲ್ಲ ಬೇಕಲ್ಲ. ನೋಡಿ ಸರ್, ಈಗ ಬೇಕಾದ್ರೆ 10 ಕೂತ್ಕೊಳ್ಳೋದಾಗಲ್ಲ, ಒಂದು ಟೈಲೆಟ್ ಹೋಗೋದಾಗಲ್ಲ. ಹಾಂ, ಈ ತರಕಾರಿ ಎಲ್ಲಿ ಅಂತ ಗೊತ್ತಿದೆ. ಹಾಂ, ಜನ ಓಡಾಡೋಕ್ಕಾಗಲ್ಲ. ನೀವು ಮಾಡುವಾಗ ಅಳತೆ ಕೊಡ್ಬೇಕಾಗಿತ್ತು. ಒಂದೊಂದು ಅವ್ರ ಇಷ್ಟ ಪ್ರಕಾರ ಕಟ್ಕೊಂಡು ಮಾಡಿರೋದು ಸರ್. ಅವ್ರ ಇಷ್ಟ. ಕೊರೋನಾ ಟೈಮಲ್ಲಿ ಯಾವ ಥರ ಕಟ್ಟಿ ಅವರೇ ಇದು ಮಾಡಿರೋದು. ಕರೆಕ್ಟ್ ಅಲ್ಲೇ ಕರೆಕ್ಟ್ ಆಗಿದೆ ಜಾಗ, ಹಳೆ ಜಾಗ. ಇವಾಗ ತಿರ್ಗಾ ಇಲ್ಲಿಂದ ಬೇರೆ ಕಡೆ ಆಗ್ತಾ ಇರೋದು ಇದೆಲ್ಲ ಹೊರದಾಗ್ತದೆ. ಮಾಡಿರೋದು ನಿಮಗೆ ಇಲ್ಲ ಇದ್ದಿಲ್ಲ ಇದಾಗ್ತಾ ಇರೋದು. ನೀವು ಎಲ್ಲೋ ಹೊಟ್ಟೆ ಬಡಗೆ ಹೋಗ್ಲಿ, ಅವ್ರಿಗೆ ಒಳ್ಳೆ ಜಾಗ ಅಲ್ಲೇ ಕರೆಕ್ಟ್ ಆಗಿತ್ತು. ಕೊರೋನಾ ಟೈಮ್ ಅಂತ ಮಾಡ್ಕೊಂಡೆ ಇಲ್ಲಿ ತಗೊಂಡು ಕೂಡ ಇವಾಗ ಹಂಗೆಲ್ಲ ತೆಗಿತಾರಂತಲ್ಲ, ಇವಾಗ ಬೇರೆ ಬೇರೆ ಕಡೆ ತಗ ಆಗ್ತದೆ. ಎಲ್ಲ ಆಗ್ತಾರಂತೆ. ಒಟ್ಟು ಮಾಹಿತಿನೂ ಇಲ್ಲ ಎಲ್ಲಿಗೆ ಆಗ್ತೀರಿ ಅಂತ. ಒಟ್ಟೊಂದು ಹೋಗ್ಬೇಕು ಅಷ್ಟೇ. ಮತ್ತೆ ಜೀವನ ಇಲ್ಲಿ ನೋಡೋಣ, ಇಲ್ಲಿ ಒಂದು 2 ಅಂಗಡಿ, ಅಲ್ಲಿ 2 ಅಂಗಡಿ, ಅಲ್ಲಿ 3 ಅಂಗಡಿ, ವ್ಯಾಪಾರಗಳಿಲ್ಲ, ಜನಗಳೇ ಓಡಾಡ್ತಾರೆ. ವ್ಯಾಪಾರಗಳಿಲ್ಲ, ಎಲ್ಲ ಒಂದು ಕಡೆ ಬಂಡವಾಳ ಹಾಕಿ ಅಂಗಡಿ ಮಾಡೋದಕ್ಕೆ ಆಗಾಕಿ ಮಾಡ್ತಾ ಇದ್ದಾರೆ. ಹಳೆ ಮಾರ್ಕೆಟ್ ನಿಮ್ಗೆ ಚೆನ್ನಾಗಿತ್ತ? ಕರೆಕ್ಟ್ ಆಗಿತ್ತು. ನಾನು ಎಲ್ಲ ಅಲ್ಲೇ ಎಲ್ಲ ಕರೆಕ್ಟಾಗಿ ಎಲ್ಲ ಜನ ಅಲ್ಲೇ ಪೂರ್ತಿ ಅಲ್ಲೇ ಹೋಗಿದೆ. ಇವಾಗ ಅಲ್ಲಿ ಒಂದು 10 ಅಂಗಡಿ, ಇಲ್ಲಿ ಒಂದು 10 ಅಂಗಡಿ, ಆಗ ಒಂದು 10 ಅಂಗಡಿ. ಈ ಕಡೆ ಬಂದರೆ ಅದೇ ಗೊತ್ತಾಗಲ್ಲ, ಅಲ್ಲಿ ಬಂದವ್ರು ಇಲ್ಲಿ ಗೊತ್ತಾಗಲ್ಲ. ಯಾರು ಬರೋದಿಲ್ಲ ನೋಡಿ. ಆ ಬರೋ ಒಂದು 20 ಅಂಗಡಿ, ಅಲ್ಲಿ ರೋಡಲ್ಲಿ ಒಂದು 10 ಅಂಗಡಿ, ಒಟ್ಟಲ್ಲಿ 5-6 ಬ್ಯಾಚ್ ಮಾಡ್ತಾರೆ ಅಂಗಡಿಗಳು ಎಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ತಗೊಳ ಮಾಡಿ. ಆಯ್ತು, ನಾಷ್ಟ ಆಯ್ತಾ? ಆಯ್ತಾ? ನಾನು ಇದ್ದಾನ ಏನು ಹೆಸರು? ತಗೋಣ. ನೀನೇನು ಬೆಳಗ್ಗೆ ಎಷ್ಟೊತ್ತಿಗೆ ತೊಳ್ತೀಯಾ? ಬೆಳಿಗ್ಗೆ 5 ಗಂಟೆ 5 ಗಂಟೆ. ಈಗ ಎಷ್ಟಾಯ್ತು ವ್ಯಾಪಾರ? ಅಷ್ಟೇನು ಆಗಿ ಒಂದು 5 ರೂಪಾಯಿ ಆಗಿದೆ. ಮತ್ತು ಈಗ 500 ರೂಪಾಯಿ ಆದರೆ ನಿಮ್ಮ ನಿಂತಿರೋದಕ್ಕೆ ಸೋಪ್ಗೆ, ಬೀಡಿಗೆ ಮತ್ತು ಇವಕ್ಕೆ ಚಂದ ಕಟ್ಟಿಗೆ ಆಯಿತು. ಮತ್ತು ಮುಂದಕ್ಕೆ ಅದರಿಂದ ಜೀವನ ಮಾಡ್ತಾ ಹೋಗಿದ್ದೀವಿ. ನೀವು ಎಷ್ಟು ಕಟ್ತೀರಿ? 20 ರೂಪಾಯಿ ಒಂದೊಂದಾಗಿ 20 ರೂಪಾಯಿ. ಸರಿ, ನೋಡೋಣ. ನೀವೆಲ್ಲ ಸೈನ್ ಹಾಕ್ಕೊಳ್ಳಿ, ಕೂಡ್ಸೋದ್ರಲ್ಲಿ ಮಾತಾಡಿ. ಅವ್ರು ಎಲ್ಲಿ ಮಾಡ್ತಾರೆ ಏನು ಇದೆಲ್ಲ ಸಿಂಗಲ್ ಮಾಡಿ ಆ ಥರ ಹೇಳೋದು ಮಾತು ಮಾಡಿ ಕೊಡ್ತಾರೆ. ಅವ್ರು ಹೇಳ್ದಾಗ ಕೇಳ್ಬೇಕಲ್ಲ, ನಾವು ಹೇಳಿದ್ರೆ ಏನೋ ಕೇಳೋದಿಲ್ಲ. ಅವ್ರು ಮಾತಾಡಿದ್ರೆ ನಾವು ಕೇಳಬೇಕು. ಆಯ್ತು, ಅದನ್ನೇನು ನಾನು ಮಾತಾಡ್ತೀನಿ. ಎಲ್ಲಿಗೂ ಹೋಯ್ತಾರೆ, ಬೀದಿ ಪಾಲಾಗ್ತಾರೆ. ಆಗ್ಲೇ 6 ವರ್ಷದಿಂದ ಜೀವನ ಮಾಡ್ತಾವ್ರೆ. ಅದಕ್ಕೋಸ್ಕರ ಎಲ್ಲಾರು ಒಂದು ಒಳ್ಳೆ ಜಾಗವನ್ನ ಕಲ್ಪಿಸಿ ಆಮೇಲೆ ಇದನ್ನ ಸಿದ್ಧತೆ ಮಾಡ್ಕೋಬೇಕು. ಹಿಡಿಯುವಂತ ಒಂದೇ ಸಾರಿ ಇದನ್ನ ಹೊಡಿತೀವಿ ಅಂತ ಎಲ್ಲರಿಗೂ ನೋಟಿಸ್ ಕೊಟ್ಬಿಟ್ಟವ್ರೆ. ಇವಾಗ ಎಲ್ಲಿ ಇದನ್ನೆಲ್ಲ ತಗೊಂಡಾಗ ಎಲ್ಲಿ ಹಿಡಿಕೋತಾರೆ, ಏನ್ ಮಾಡ್ತಾರೆ, ಇದಕ್ಕೆಲ್ಲ ತಾವುಗಳು ನೀವು ಸಂಧಿಸ್ಬೇಕು. ನೀವು ಇದನ್ನೆಲ್ಲ ನೀವು ಸ್ವಲ್ಪ ತೆರವು ಮಾಡಿ ಅವ್ರಿಗೆಲ್ಲಾರ ಸುರಕ್ಷಿತವಾಗಿ ಒಂದು ಜಾಗ ಮಾಡ್ಕೊಡಿ. ಆಮೇಲೆ ಹೊಡೆದಿ ಕಟ್ಕೊಡ್ಲಿ. ಬೇಕಾದ್ರೆ ಕಟ್ಟುವಾಗ ಅದನ್ನ ಒಂದು ಸ್ವಲ್ಪ ಅವ್ರಿಗೇನದು ಒಂದು ನಿಗದಿ ಮಾಡ್ಕೊಡ್ಲಿ. ಅಲ್ಲ, ಅದ್ರಾಗ ನಮ್ದೇನ್ ಸಮಸ್ಯೆ ಇಲ್ಲ ಯಜಮಾನ್ರೆ. ಈಗ ನೀವ್ ಹಿಂಗ್ ಸಿಂಗಲ್ ಕೇಳಿದ್ರೆ ಯಾರು ಕೇಳಲ್ಲ. ನಾನು ಬರ್ತೀನಿ, ನೀವೆಲ್ಲ ಸೇರಿ ಒಂದ್ ಸಭೆ ಸೇರಿ ಅಧಿಕಾರಿಗಳು ಕರೆದು ಮಾತಾಡಕ್ಕೆ ಅವಕಾಶ ಮಾಡ್ಕೊಳ್ತಿದ್ರೆ ನಾನೂ ಬರ್ತೀನಿ, ಅಧಿಕಾರಿಗಳು ಪ್ರಶ್ನೆ ಮಾಡ್ತೀನಿ. ಏನಾಗಿದೆ, ನಿಮ್ಮನ್ನ ಎಲ್ಲಿ ಕಳಿಸ್ತಾರೆ ಅನ್ನೋದು ಮಿಷನ್ ಆರು ನೀವು ತಗೊಳಕ್ಕೆ ಒಂದು ಗಮನ ಆಗುತ್ತೆ. ಸರಿ ಸರ್. ಅಂಗಡಿ ಮಾಡಾಗಿದ್ರೆ ಬಸ್ ಸ್ಟ್ಯಾಂಡ್ ಜನ ಎಲ್ಲ ಬರ್ತಾರೆ. ಅಲ್ವಾ? ಇದನ್ನೇ ಅಂಗಡಿ ಕಟ್ಕೊಡ್ತೀವಿ, ಇದೆಲ್ಲ ಡೊಮಿನೇಷನ್ ಮಾಡಿ ಜನ ಸೆಂಟ್ರಲ್ ಆಗಿ ಬಸ್ ಸ್ಟ್ಯಾಂಡ್ ಒಳಗೆ ಹೋದಕ್ಕಾದ್ರೆ ಎಲ್ಲ ಹೆಲಿಕಾಪ್ಟರ್ ಹೋಗ್ತಾರೆ. ಈ ಬಸ್ ಸ್ಟ್ಯಾಂಡ್ ಒಳಗೆ ಹೋದಕ್ಕಾದ್ರೆ ಎಲ್ಲ ಹೆಲಿಕಾಪ್ಟರ್ ಹೋಗ್ತಾರೆ. ಬಸ್ ಸ್ಟ್ಯಾಂಡ್ ಇಂದ ಬಂದು ಹೋಗ ಜನ ಹೊಡೆದಾಡಕ್ಕೆ ಜಾಗನೇ ಇಲ್ಲ. ನೋಡಿ, ಎಲ್ಲಾದ್ರೂ ಐತೆ ನೋಡಿ. ಅಲ್ಲಿಂದ ಬರೋರು ದೊಡ್ಡ ಬಸ್ ಸ್ಟ್ಯಾಂಡ್ ಹೋಗೋರು 1 ಕಿಲೋಮೀಟರ್ ಸುತ್ತ ಬರ್ಬೇಕು. 1 ಕಿಲೋಮೀಟರ್ ಸುತ್ತಬೇಕು. ಅದಕ್ಕೆ ಅವಕಾಶ ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟಾಪ್ ಹಳೆ ಮಾರ್ಕೆಟ್ ಇತ್ತು, ಆ ಬಾಟ್ಲಿಂದ ಅದೇ ರೋಡ್ ಇತ್ತು. ಈ ಜಾಗ ಬಿಟ್ಟು ಅವ್ರು ಏನಾರ ಮಾಡ್ಕೊಳ್ಳಿ. ಬಸ್ ಸ್ಟ್ಯಾಂಡ್ ಒಳಗೆ ಹೋಗಕ್ಕೆ ಸಾರ್ವಜನಿಕರು ತೊಂದರೆ. ಅವರು ಸರ್ಕಾರ ಏನೋ ಒಂದ್ ಮಾಡ್ತೀವಿ ಅಂದಾಗ ನಾವು ವಿರೋಧ ಮಾಡಕ್ ಆಗಲ್ಲ.
ಯಾಕಂದ್ರೆ ಅವ್ರು ಸರ್ಕಾರ ಆದೇಶ ತಂದು ಸರ್ಕಾರ ದುಡ್ಡು ಬಿಡುಗಡೆ ಮಾಡಿ ಇಲ್ಲಿ ಕಾರ್ಯಕ್ರಮಕ್ಕೆ ಹೊರಟಿದ್ದಾರೆ. ಅದನ್ನ ನಾವು ಪ್ರಶಂಸೆ ಮಾಡೋಣ, ಅದ್ರ ಬಗ್ಗೆ ಆದ್ರೆ ಇವಾಗ ಬಸ್ ಸ್ಟ್ಯಾಂಡ್ ಹೋಗ್ಬೇಕಾದ್ರೆ ಒಂದ್ ಕೋಡೆ ದಾಟದ್ನ ಹೋಗಿ 1 ಕಿಲೋಮೀಟರ್ ಆಮೇಲೆ ಬಸ್ ಸ್ಟ್ಯಾಂಡ್ ಅಲ್ಲಾಗ್ಲಿ ಮತ್ತೆ ಈ ಹೊರಗಡೆಯಿಂದ ಬರೋ ಜನಕ್ಕೆ ಅನಾನುಕೂಲ. ಅಂದ್ರೆ ಇದು ಗೋಡೆ ಇರೋದ್ರಿಂದ ಮಾರಿಗೆ ಒಳಗಡೆ ಬರಕ್ ಆಗದೇ ಇಲ್ಲ, ಹಂಗೆ ಬಸ್ಸಲ್ಲಿ ಹೋಗ್ಬೇಕು. ಅದು ಪರಿಸ್ಥಿತಿ ಇದೆ. ನೀವೆಲ್ಲ ನಿಮ್ಮ ಯಜಮಾನ್ ಹೆಸರು ಶಿವಣ್ಣ. ತಮ್ಮ ಪರಂ ಶಿವಯ್ಯ. ನೀವೆಲ್ಲ ಒಂದಿನ ಸೇರ್ತೀರಾ? ಎಲ್ಲರೂ ಅಧಿಕಾರಿಗಳು ನಮ್ಮ ಮಾತುವರೆಗೆ ಬೆಲೆ ಕೊಡೋಣ. ನೀವು ಸಭೆ ಇದ್ ಮಾಡಕ್ಕೆ ಯಾಕೆ ನನ್ನ ಸ್ವಾರ್ಥ ಇಲ್ಲ. ಹೌದೌದು, ಸಾರ್ವಜನಿಕರು ಕೇಳ್ತಾ ಇದ್ದೀವಿ. ರೋಡು ಇವೆಲ್ಲ ಅದನ್ನ ನಾನು ನಿಮ್ ಜೊತೆ ಸೇರ್ಕೊಂಡು ಕೂತ್ಕೊಂಡು ಕೇಳೋಣ. ನೀವ್ ತಯಾರಿದ್ದೀರಾ? ನೀವು ಯಾವಾಗ ಹೇಳ್ತಾರ ಅವಾಗ ತಯಾರಿ. ನಾವೇ ನಿಮ್ಗೇನು ಅವ್ರಿಗೆ ಇವ್ರಿಗೆ ಕೆಟ್ಟದಿಲ್ಲ. ಮಾಗಡಿಗೆ ಒಳ್ಳೇದಾಗಿ, ಮಾಗಡಿ ಪಟ್ಟಣ ಕೆಂಪೇಗೌಡ ನಾಡು ಒಳ್ಳೇದಾಗ್ಲಿ. ಅದಕ್ಕೆ ನಾವೆಲ್ಲ ಪೂರ ಸಪೋರ್ಟ್ ಮಾಡ್ಬೋದು. ಆದ್ರೆ ಒಕ್ಲೆ ಬಿಡ್ಸ್ಬಿಟ್ಟು ದಿಕ್ಕೆಲ್ಲ ಹೆಂಗ್ ಮಾಡಿಬಿಟ್ರೆ ಕಷ್ಟ. ಅದು ಕಷ್ಟ ಆಯ್ತದ. ಹಂಗಾಗಲ್ಲ, ಎಲ್ಲರೂ ಸೇರ್ಕೊಳ್ಳೋಣ. ಎಲ್ರು ಸಾರ್ವಜನಿಕವಾಗಿ ಅದಾದ್ಮೇಲೆ ನಾನು ಒಂದಿನ ಬರ್ತೀನಿ, ಒಂದು ಬುಕ್ ಬರ್ತೀನಿ. ನೀವೆಲ್ಲ ಅಂಗಡಿಯವರು ಸೈನ್ ಹಾಕಿ ನಾವು ನಿಮ್ ಕರ್ದಾಗ ಬರ್ತೀವಿ ಅಂತ ಹೇಳಿದ್ರೆ ನಾನು ನಿಮ್ ಬುಕ್ ಹಾಕ್ತೀನಿ. ಸರಿ ಸರಿ ಅಲ್ವಾ? ಅದಕ್ಕೊಂದು ರೀತಿ ನೀತಿ. ನಾವು ಏಕೈಕ ಅವರೊಂದಿದಾಗ್ಲಿ ನಾವೊಂದಿದಾಗ್ಲಿ ಅದಲ್ಲ. ಅದಕ್ಕೆ ಅವರು ಒಂದು ಮಾಡಿ ಮನವಿ ಕೊಡ್ತೀವಿ. ನೋಡಿ ಸ್ವಾಮಿ, ಫುಲ್ಲು ಕೊರತೆ ಇದೆ, ನಮ್ಗೆ ಏನ್ ಮಾಡ್ತೀವಿ? ನಿಮ್ಮ ಆಗುವ ನಮ್ಗೆ ತಿಳಿಸಿ. ಸರ್ವಾಧಿಕಾರ ತಗೋದು ಬೇಡ ಹೇಳಿದಾಗ ನೀವು ಪ್ರಶ್ನೆ ಮಾಡಿ. ನಿಮ್ ಜೊತೆ ನಾನ್ ಇರ್ತೀನಿ, ಮನವಿ ಕೊಡಕ್ ನಾನು ಇರ್ತೀನಿ, ಧ್ವನಿ ಎತ್ತಕ್ ಆಗ್ತೀನಿ, ಸರ್ಕಾರಕ್ಕೆ ತಿಳ್ಸಕ್ ನಾನು ಇರ್ತೀನಿ. ಉಳಿಬೇಕೆ ಮಾಡೋಣ ನಾವೆಲ್ಲ. ನೀವು ಬರ್ದವಾಗಿದ್ರೆ ಇನ್ನೂ ಹಾಳಾಗೋಗಿದೆ ಆಗಿರೋದು. ನಮ್ಮ ಕೃಷ್ಣಮೂರ್ತಿ ಅವ್ರು ಬರ್ಲಿಲ್ಲ ಅಂದಿದ್ರೆ ಆ ಜಾಗನೆಲ್ಲ ಆವರಿಸ್ಕೊಂಡು ಇಷ್ಟಕ್ಕೆ ಏನೇನೋ ಕತೆ ಮಾಡಿರೋರು. ನೀವು ಬರ್ದವಾಗಿದ್ರೆ ಇನ್ನೂ ಹಾಳಾಗೋಗಿದೆ ಆಗಿರೋದು. ನಮ್ಮ ಕೃಷ್ಣಮೂರ್ತಿ ಅವ್ರು ಬರ್ಲಿಲ್ಲ ಅಂದಿದ್ರೆ ಆ ಜಾಗನೆಲ್ಲ ಆವರಿಸ್ಕೊಂಡು ಇಷ್ಟಕ್ಕೆ ಏನೇನೋ ಕತೆ. ಅವರು ಅದನ್ನ ಇಲ್ಲಿವರೆಗೂ ಹೋರಾಟ ಮಾಡಿದ್ರೆ ಅವ್ರಿಗೆಲ್ಲ ಜನಕವಾಗಿ ಕೆಂಪೇಗೌಡರ ನಾಡಿನಲ್ಲಿ ಕೆಂಪೇಗೌಡರ ಒಂದು ಜಾಗ ಇಲ್ಲಿ ಐತೆ ಅನ್ನೋದೊಂದು ಉಳಿಸವ್ರೆ. ಅದನ್ನು ನಾವು ನೀವೆಲ್ಲ ಸೇರಿ ಉಳಿಸ್ಕೊಂಡು ಹೋಗೋಣ. ಧನ್ಯವಾದ. ನಿಮ್ ಜೊತೆಲಿ ಇರ್ತೀನಿ, ಬರ್ತೀನಿ. ನೀವೆಲ್ಲ ಅಂಗಡಿಯವರು ಸೈನ್ ಹಾಕ್ಬೇಕು. ಅದಾದ್ಮೇಲೆ ಒಂದು ಡೇಟ್ ಮಾಡೋಣ. ಡೇಟ್ ಮಾಡಿ ಒಂದ್ ಕಡೆ ಕೂತ್ಕೊಂಡು ಅಧಿಕಾರಿಗಳು ಕರೆಸಿ ಅದ್ರ ಸಂಬಂಧಪಟ್ಟವ್ರು ಯಾರನ್ನ ಕರ್ಸಿ, ನಮ್ದೇನ್ ಭೇದ ಇಲ್ಲ. ಸಾರ್ವಜನಿಕರಿಗೆ ಒಳ್ಳೇದಾಗ್ಬೇಕು. ಅದನ್ನ ಸಾರ್ವಜನಿಕರು ಕೇಳೇ ಮಾಡ್ಬೇಕು. ಇವರು ಹೆಂಗೆ ಅಂದ್ರೆ ಹಂಗ್ ಮಾಡೋದಕ್ಕೆ ಅವಕಾಶ ಇಲ್ಲ. ಅದನ್ನ ಮಾಡೋಣ ಎಲ್ರ ಜೊತೆಲಿ. ಸರಿ ಸರ್, ನಮಸ್ಕಾರ. ನೋಡಿ ಎಷ್ಟು ಮಕ್ಕಳು ಬರ್ತಾರೆ ಬೆಳಿಗ್ಗೆಯಿಂದನೂ. ಇದು ಇಷ್ಟೇ ಹಿಂಗೆ ಬೈತಾರೆ. ಇದು ಮೈನ್ ಇಂಪಾರ್ಟೆಂಟ್ ದ್ವಾರ. ಇದು ಇಲ್ಲಿ ಒಂದು ರಸ್ತೆ ಸಂಪರ್ಕ ಇಲ್ಲದೆ ಆದ್ಮೇಲೆ ಮಕ್ಕಳುಗಳೆಲ್ಲ ಹೆಂಗೆ ಅನ್ನೋದು ನೋಡಿ. ಸರಸ್ವತಿ, ನೀವಮ್ಮ? ಸಿದ್ದೇಶ್ ವಿದ್ಯಾಚೇತನ ಕಾಲೇಜು. ಈಗ ನೀವು ಬಸ್ ಸ್ಟ್ಯಾಂಡ್ ಬರ್ಬೇಕಾದ್ರೆ ಕಿರ್ದಾಗ ಐತಲ್ವಾ, ಅದಕ್ಕೆ ರಸ್ತೆ ಹೇಳ್ದಾಗ ನಿಮ್ಗೆ ಇಕ್ಕಟ್ಟಾಗಲ್ವಾ? ಓಡಾಡಕ್ ಜನ ಜಾಸ್ತಿ ಅಲ್ವಾ? ಈ ರೋಡ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ. ಸರಿ ಸರಿ ಇಲ್ಲ. ಆದ್ರೆ ಹೆಣ್ಮಕ್ಳು ತೊಂದರೆ ಆಗೋದು ನಿಜ. ಸಾರ್ವಜನಿಕ ತೊಂದರೆ ಆಗ್ತಾ ಇದೆ. ಯಾವ್ದು ಇಕ್ಕಟ್ಟಲ್ಲೇ ಬರಬೇಕು. ಜಾತ್ರೆ ಹೋದಂಗೆ ಹೋಗಿ ಜಾತ್ರೆ ಹೋದಂಗೆ ಹೋಗ್ಬೇಕು ಆಚೆಗೆ. ಇಕ್ಕಟ್ಟಿನ ಜಾಗ ಅಲ್ವಾ? ಥ್ಯಾಂಕ್ ಯು. ನಿಮ್ಮ ಹೆಸರು? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವತ್ತು ಮಳೆ ಬಂದ್ರೆ ಆ ತರಕಾರಿ ಮಾರ್ಕೆಟಿನಲ್ಲಿ ಹೊಳೆಯಾಗಿ ನೀರು ಹರ್ಕೊಂಡು ಹೋಗ್ತದೆ. ಆಗ ತರಕಾರಿಗಳೆಲ್ಲ ಕೊಚ್ಕೊಂಡು ರಸ್ತೆ ಮಾರ್ಗವಾಗಿ ಹೊರಗಡೆ ಹೋಗ್ತದೆ. ಅಂತಹ ಪರಿಸ್ಥಿತಿ ಬಂದಾಗ ಮಾಗಡಿ ಮಾರ್ಕೆಟಿನ ಆ ವ್ಯಾಪಾರಸ್ಥರು ಹೇಳ್ತಾರೆ, ಮಳೆ ಬರ್ತದಂದ್ರೆ ಜೀವನ ಕೈಯಲ್ಲಿ ಇಟ್ಕೊಂಡು ಆ ತರಕಾರಿಗಳನ್ನೆಲ್ಲ ತಬ್ಕೊಂಡು ಯಾವುದಾದ್ರೂ ಒಂದು ಬಾರೆ ಜಾಗದಲ್ಲಿ ಇಟ್ಕೊಂಡು ಮಳೆ ಎಲ್ಲ ಹೋದ ಮೇಲೆ ತಂದು ತಿರ್ಗಾ ಆ ರಸ್ತೆಯಲ್ಲಿ ಇಟ್ಕೊಂಡು ನಾವು ಜೀವನವನ್ನ ಮಾಡ್ತೀವಿ. ಎಷ್ಟು ಚೆನ್ನಾಗಿದೆಯಲ್ವ ಕೇಳೋದಕ್ಕೆ. ಅವರು ನೋವೆಷ್ಟಿರ್ಬೋದು. ಇದನ್ನ ನಾವು ಚಿಂತನೆಯನ್ನ ಮಾಡಬೇಕಾಗ್ತದೆ. ಹಿಂಗೆ ಎಲ್ಲರನ್ನ ಅಂಗಡಿಯ ವ್ಯಾಪಾರಸ್ಥರು ಎಲ್ಲರನ್ನ ಕೇಳಿದಾಗ ಎಲ್ಲರಿಂದೂ ಬಂದು ಉತ್ತರ ಒಂದೇ, ವ್ಯಾಪಾರ ಆಗಲಿ ಬಿಡ್ಲಿ, ಮಾಗಡಿ ಪುರಸಭೆ ಅಧಿಕಾರಿಗಳಿಗೆ ನಾವು ಪ್ರತಿನಿತ್ಯ ಹಣವನ್ನು ಸಂದಾಯ ಮಾಡಬೇಕು. ಅದಕ್ಕೆ ಚೀಟಿ ಇಲ್ಲ, ನೇಮ ಇಲ್ಲ, ಯಾವುದೇ ಕ್ರಮಬದ್ಧವಾಗಿ ಮಾಡುವಂಥದ್ದಲ್ಲ. ಅವರು ಬರ್ತಾರೆ, ನಾವು ಕೊಡಬೇಕು, ಇಲ್ಲ ಅಂದ್ರೆ ಎತ್ತಿ ಬಿಸಾಕ್ತಾರೆ, ನಾವು ಆಚೆಗೆ ಹೋಗ್ಬೇಕು. ನಮ್ಮ ಜೀವನ ಇಲ್ಲ. ಹಾಗಾಗಿ ಯಾರು ಇಷ್ಟೇ ನೋವನ್ನು ಕೊಟ್ಟರು ನಾವು ಆ ದುಡಿದ ಹಣದಲ್ಲಿ ಅಷ್ಟು ಹಣ ಕೊಟ್ಟು ನಮ್ಮ ಹೊಟ್ಟೆಪಾಡಿಗೆ ಇದು ಜೀವನ ಅನ್ನುವಂಥ ವಿಚಾರವನ್ನು ಅಲ್ಲಿ ಜನರು ಹೇಳ್ತಾ ಇದ್ದಾರೆ.
ಅದನ್ನೆಲ್ಲ ಕೇಳಿದಾಗ ಬಹಳ ನೋವಾಯ್ತು ನಮ್ಮ ಮನಸ್ಸಿಗೆ. ಮಾಗಡಿ ಅಂದರೆ ಅದು ಒಂದು ವೈಭವವಾದ ಸ್ಥಳ, ಗಂಡು ಮೆಟ್ಟಿದ ನಾಡು. ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು, ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳು ಜನ್ಮ ತಾಳಿದಂಥ ಪುಣ್ಯಭೂಮಿ, ಮಾಗಡಿ ಕೆಂಪೇಗೌಡರು ಆಡಳಿತ ಮಾಡಿದಂತಹ ಪುಣ್ಯಭೂಮಿ. ಆಮೇಲೆ ಮಾಂಡವಿ ಮಹರ್ಷಿಗಳು, ಕಣ್ವಶ್ರೀ ಮಹರ್ಷಿಗಳು ತಪಸ್ಸನ್ನ ಮಾಡಿ ಇವತ್ತು ಆ ಒಂದು ಬಂಡೆಗಳ ಮೇಲೆ ನೀರನ್ನ ತೇಲಿ ಹರಿಯುವಂತ ಪುಣ್ಯಭೂಮಿ. ಹೇಳ್ತಾ ಹೋದ್ರೆ ಸಾಕಷ್ಟು ಪುಣ್ಯದ ಕೆಲಸಗಳು ಅಲ್ಲಿ ಆಗಿದೆ. ಆ ಪುಣ್ಯಾತ್ಮರ ಮಹಿಮೆ ಇವತ್ತು ಇದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮಾರ್ಕೆಟಿನಲ್ಲಿ ಅಂದರೆ ತರಕಾರಿಗಳು, ಹಣ್ಣು ವ್ಯಾಪಾರಿಗಳು, ಒಂದು ಸಣ್ಣ ಸಣ್ಣ ಚಿಲ್ಲರೆ ವ್ಯಾಪಾರಿಗಳ ಪರಿಸ್ಥಿತಿ 100 ಬಟ್ಟೆ ಅಂದ್ರೆ ಒಂದೇ ಶರ್ಟು 101 ತೂತು, ಈ ಪರಿಸ್ಥಿತಿಯೇ ಜೀವನ. ಹಾಗಾಗಿ ನಾನು ಆ ಪಟ್ಟಣದ ಒಳಭಾಗದಲ್ಲಿ ಒಂದು ಚಿತ್ರೀಕರಣವನ್ನ ಮಾಡಿದಾಗ ನಮಗೆ ಸಿಕ್ಕಿದೊಂದೇ, ಮೇಲೊಂದು ಟಾರ್ಪೋಲು, ಹಿಂದೆಗಡೆ ಒಂದು ಟಾರ್ಪೋಲ್. ಈ 2 ಟಾರ್ಪೋಲಲ್ಲಿ ಅವರ ಜೀವನವನ್ನ, ತಮಗೆ ಗೊತ್ತಿದೆ ಸ್ವಾತಂತ್ರ್ಯ ಬಂದು ಎಷ್ಟು ದಿನ ಆಯ್ತ್ರಿ? 1947. ಇವತ್ತಿಷ್ಟ್ರಿ, ಇವತ್ತು 2025ನೇ ಇಸ್ವಿಲಿದ್ದೀವಿ. ಇವತ್ತೂ ಅವರಿಗೆ ಒಂದು ಸೂರಿಲ್ಲ, ಅವರಿಗೆ ಒಂದು ನೆಲೆ ಇಲ್ಲ. ಈಗ ಇನ್ನೊಂದು ಅವರಿಗೆ ಒಂದು ಸಂಕಷ್ಟ ಒದಗಿದೆ. ಯಾರಿಗೆ? ಆ ರೋಡಿನ ವ್ಯಾಪಾರಿಗಳಿಗೆ ಸಂಕಷ್ಟ ಒದಗಿದೆ. ಏನಪ್ಪ ಕಷ್ಟ ಅಂದ್ರೆ, ನೀವೆಲ್ಲರೂ ತೆರವುಗೊಳಿಸ್ಬೇಕು, ನೀವೆಲ್ಲ ಹೊರಗಡೆ ಹೋಗ್ಬೇಕು, ನಾವೇನೋ ಮುಂದಕ್ಕೆ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತೀವಿ, ಯಾರು ಧ್ವನಿ ಎತ್ತಬಾರದು ಅನ್ನೋದು ಒಂದು ಇವತ್ತಿನ ಮುಂಚೂಣಿರುವಂತ ಕೆಲಸ. ಅಲ್ಲಿ ಕೆಲವು ಒಂದು ಬೆರಳೆಣಿಕೆಯಷ್ಟವರೆಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ ಪುರಸಭೆಯವರು, ಆದರೆ ಖಾಲಿ ಮಾಡಿ ಅಂತ. ಇನ್ನು ಅನಧಿಕೃತವಾಗಿ ದಿನ 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಕೊಟ್ಟು ಅವ್ರ ಜೀವನ ಹೊಟ್ಟೆ ಹೊರೆಯೋದಕ್ಕೆ ಕೂತಿದ್ದಾರೋ ಅವ್ರನ್ನ ಕೇಳಂಗೆ ಎತ್ತಿ ಬಿಸಾಕೋ ಬುಲ್ಡೇಜರ್ ನೋಡಿ. ಈ ಪರಿಸ್ಥಿತಿ ಅಲ್ಲಿದೆ. ಜನರಲ್ಲಿ ಆತಂಕ ಮೂಡಿದೆ. ಇದೇನಾದ್ರೂ ಆದರೆ ನಾವು ಎಲ್ಲಿ ಹೋಗಬೇಕು, ನಾವು ಎಲ್ಲಿ ಜೀವನವನ್ನ ಮಾಡಬೇಕು, ಎಲ್ಲಿ ವ್ಯಾಪಾರವನ್ನ ಮಾಡಬೇಕು, ಇದು ಇವತ್ತಿನ ಅವರ ಕಷ್ಟ. ಆದರೆ ಪುರಸಭೆ ಅಧಿಕಾರಿಗಳಿಗೆ ನಾವು ಒಂದು ಮಾತು ಕೇಳಬೇಕಾಗ್ತದೆ. ಯಾವುದೇ ಒಂದು ಜಾಗದಲ್ಲಿ ಅನೇಕ ವರ್ಷಗಳಿಂದ ಅಲ್ಲಿ ಉಳಿದಿದ್ದಂಥ ವ್ಯಾಪಾರಸ್ಥರಾಗಲಿ ಅಸಹಾಯಕರಾಗಲಿ ಅವರನ್ನ ಬದಲಾವಣೆ ಮಾಡಬೇಕಾದ್ರೆ ಮತ್ತೊಂದು ಅವರಿಗೆ ಬದಲಾವಣೆಯ ಜಾಗವನ್ನು ತೋರಿಸ್ಬೇಕಲ್ವಾ? ಅವ್ರಿಗೆ ಒಂದು ಜಾಗವನ್ನು ನಿಗದಿ ಮಾಡ್ಬೇಕಲ್ವಾ? ನೀವು ಇಲ್ಲಿಂದ ಒಕ್ಕಲು ಎದ್ದಂತಹ ಜನ ಇಲ್ಲಿ ಹೋಗಿ ನೀವು ನೆಲೆಸಿ ಅಂತ ಹೇಳ್ಬೇಕಲ್ಲ. ಯಾವುದೂ ಮಾಡಿಲ್ಲ. ಏನ್ರಿ ನಿಮ್ ದಬ್ಬಾಳಿಕೆ? ಯಾರೇ ನಿಮ್ಗೆ ಹೇಳ್ಕೊಡೋರು? ನಿಮ್ಗೆ ಹೆಂಗ್ರಿ ಮನ್ಸು ಬರ್ತದೆ? ಬೆಳಗ್ಗೆ ಎದ್ರು ಆ 10 ರೂಪಾಯಿ 100 ರೂಪಾಯಿ ದುಡ್ದಿದ್ದ ಜನದ ಹತ್ರ 10, 20, 50 ತಿನ್ನೋರು ನೀವು. ಮನುಷ್ಯತ್ವ ಬೇಡ್ಬೇಡ್ರಿ, ಬೇಕ್ರಿ. ಯಾವತ್ತು ಇದು ಬಹಳ ಚೆನ್ನಾಗಿರ್ಬೇಕು. ಇದು ಯಾವತ್ತು ಇರ್ತದೆ ಪ್ರಾಮಾಣಿಕತೆ, ನಿಯತ್ತು, ಗತ್ತು ಅಂತ. ಅದಕ್ಕೆ ಆ ವಿಶ್ವಾಸನೆ ಬೇರೆ. ಅದನ್ನು ಉಳಿಸ್ಕೊಳ್ಳಿ. ಹಣ ಇವತ್ತಿರ್ತದೆ, ನಾಳೆ ಹೋಗ್ತದೆ. ಇದು ಯಾರ್ದು ಶಾಶ್ವತದಲ್ಲ ಅಂತ ಹೇಳ್ತಾ, ಯಾವುದೇ ಕಾರಣಕ್ಕೂ ನೀವು ಈ ಒಂದು ತರಕಾರಿಗಳ ವ್ಯಾಪಾರಸ್ಥರನ್ನ ಒಕ್ಕಲೆಬ್ಬರಿಸುವ ಬದಲು ಅವರಿಗೆ ಎಲ್ಲಾದರೂ ಒಂದು ಸೂಕ್ತವಾದ ಜಾಗವನ್ನು ನೀಡಿ ಅವರಿಗೆ ಪರಿಹಾರವನ್ನು ಕೊಡಿ. ಅವರಿಗೆ ಒಂದು ಸೂರನ್ನ ಮಾಡಿಕೊಡಿ. ಒಂದು 15ಕ್ಕೆ 15 ಅಡಿ ಒಂದು ಟಾರ್ಪೋಲ್ ಹಾಕೊಂಡು ಅಟ್ಲೀಸ್ಟ್ ಆ ನಳ್ಳಲ್ಲಾದ್ರೂ ಅವರ ಬದುಕನ್ನ ಕಟ್ಕೊಳ್ಳೋದಕ್ಕೆ ನೀವು ಅಷ್ಟು ಸಹಾಯ ಮಾಡಕ್ ಆಗಲ್ಲ ಅಂದ್ರೆ, ಇಷ್ಟು ದಿನ ಆ ಕೆಂಪೇಗೌಡರ ಹೆಸರಿನಲ್ಲಿ, ಮಾರ್ಕೆಟ್ ಹೆಸರಲ್ಲಿ ಎಲ್ಲರ ಹಣವನ್ನ ಸಂಗ್ರಹಿಸಿದ್ರಲ್ಲ, ಅದು ಏನ್ ಮಾಡಿದ್ರಿ? ಅದನ್ನ ಕೇಳೋದು ನಾನು ಬೇಕಿಲ್ಲ. ಯಾಕೆ ನಾವು ಕೇಳೋಂತ ಏನಾಗಿದೆ ಹಿಂದಿನ ನಾನು ಕೇಳ್ತಾ ಇಲ್ಲ. ಮುಂದಕ್ಕೆ ನೀವು ಸರಿ ಮಾಡ್ಬೇಕಲ್ವಾ? ಅಷ್ಟು ಹಣವನ್ನ ಸಂಗ್ರಹಿಸಿದ ಮೇಲೆ ಆ ಹಣಕ್ಕೆ ಪರಿಹಾರವಾಗಿ ಬದಲಿ ವ್ಯವಸ್ಥೆಯನ್ನ ನೀವು ಮಾಡಿಕೊಡ್ಬೇಕು. ಮಾಡ್ತಾ ಇದ್ದೀರಾ? ಇಲ್ಲ. ಈಗ ಹೊಡೆದಾಕ್ಬೇಕು, ಅದನ್ನೆಲ್ಲ ನೆಲಸ ಮಾಡಬೇಕು ಅಂತ ಹೊರಟಿದ್ದೀರಿ. ಮುಂದೆ ಏನಾಗುತ್ತೆ ಕಾದ್ ನೋಡೋಣ. ಮುಂದೆ ಆ ಥರ ನಡೆದಂತ ಸಂದರ್ಭದಲ್ಲಿ ಆ ಮಾಹಿತಿಯನ್ನು ಸಹ ನಿಮ್ಮ ಮುಂದೆ ಹಂಚಿಕೊತೀನಿ ಅಂತ ಹೇಳ್ತಾ, ಈಗ ನಾನು ಹೇಳಿದ್ದು ಅಭಿಪ್ರಾಯ ಒಂದಾದರೆ, ಅಲ್ಲಿನ ಜನರು ನೋವಿನಿಂದ ಹೇಳಿಕೊಳ್ಳುವಂತ ಸನ್ನಿವೇಶವನ್ನ ಆ ಜನರ ಬಾಯಿಂದ ನೀವೇ ಕೇಳಿ, ಅಲ್ಲಿನ ಪರಿಸ್ಥಿತಿಯನ್ನ ನೋಡಿ, ಮುಂದೆ ಏನು ಮಾಡ್ತಾ ಇದ್ದಾರೆ, ಈ ಮಾಗಡಿಯನ್ನು ಏನು ಮಾಡ್ತಾ ಇದ್ದಾರೆ ಅದನ್ನ ನೀವು ಊಹೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಸದಾಕಾಲ AKG 360 ಚಾನಲ್ ನನ್ನ ನೋಡ್ತಾ ಇರಿ, ಬೆಂಬಲಿಸ್ತಾ ಇರಿ. ನಮಸ್ಕಾರ.